ಹಾಯ್, ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಉಳ್ಳಾಗಡ್ಡಿ ಚುರ್ಮುರಿ. ಮಾಡಲು ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಇಂಗು, 1 ಈರುಳ್ಳಿ, ಅರಿಶಿನ ಪುಡಿ, ಸ್ವಲ್ಪ ಶೇಂಗಾ, ಉಪ್ಪು, ಸಕ್ಕರೆ, ನಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಮತ್ತು ಪುಡಿ ಮಾಡಿಟ್ಕೊಂಡಿರುವಂತಹ ಪುಟಾಣಿ ಪೌಡರ್. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದರೊಳಗೆ ಅರ್ಧ ಬಟ್ಲಾಗುವಷ್ಟು ಎಣ್ಣೆನ ಹಾಕ್ಕೊರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದರೊಳಗೆ ಹಸಿ ಶೇಂಗಾ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡ್ಕೊರಿ. ಈರುಳ್ಳಿನ ಎಣ್ಣೆ ಒಳಗೆ ಜಾಸ್ತಿನೂ ಫ್ರೈ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂದು 30 ಸೆಕೆಂಡ್ಸ್ ಅದು ಫ್ರೈ ಆದಮೇಲೆ 1 ಚಿಟಿಕೆ ಹಿಂಗನ್ನು ಹಾಕ್ಕೊರಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊರಿ. ಈಗ ಈ ಒಗ್ಗರಣೆನ ಒಂದು 5ರಿಂದ 10 ನಿಮಿಷ ಆರಲಿಕ್ಕೆ ಬಿಡಬೇಕು. ಇದು ಒಂದು ಸ್ವಲ್ಪ ತಂಪ ಆದಮೇಲೆ ಇದ್ರೊಳಗೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಚುರ್ಮುರಿ ಅಥವಾ ಪಫ್ಡ್ ರೈಸನ್ನು ಒಗ್ಗರಣೆ ಒಳಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಈ ಚುರ್ಮುರಿ ಆದಷ್ಟು ಕುರುಮ್ ಇರಬೇಕು, ಅಥವಾ ಕ್ರಿಸ್ಪಿ ಇತ್ತಂದ್ರೆ ಚುರ್ಮುರಿ ತಿನ್ನಬೇಕಾದ್ರೆ ಭಾಳ ಟೇಸ್ಟಿ ಅನ್ನಿಸ್ತದೆ. ಈಗ ಒಂದು ಸತಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಪುಡಿ ಮಾಡಿಟ್ಕೊಂಡಿರುವಂಥ ಪುಟಾಣಿನ ಇದ್ರೊಳಗೆ ಹಾಕ್ಕೊಳಗತ್ತೀನಿ. ಸ್ವಲ್ಪ ಪುಟಾಣಿನ ಉದುರಿಸ್ಕೊರಿ. ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊರಿ. ಆಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಅನ್ನೋದಕ್ಕೆ ಹಿಂಡ್ಕೊರಿ. ಈವ್ನಿಂಗ್ ಟೈಮ್ ಒಳಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿರ್ತದೆ. ಆ ಟೈಮ್ ಒಳಗೆ ದಿಢೀರ್ ಅಂಥೇಳಿ ಈ ಒಂದು ಉಳ್ಳಾಗಡ್ಡಿ ಚುರ್ಮುರಿಯನ್ನು ಮಾಡಿಕೊಂಡು ಟೀ ಜೊತೆ ತಿನ್ಬೋದು. ಇದು ತಿನ್ಲಿಕ್ಕೆ ಭಾಳ ಟೇಸ್ಟಿಯಾಗಿರ್ತದೆ. ಇದು ನಮ್ಮಮ್ಮನ ರೆಸಿಪಿ. ನನಗೆ ಪ್ರೆಗ್ನೆಂಟ್ ಇದ್ದಾಗ ಟೀ ಟೈಮ್ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂಥೇಳಿ ಭಾಳ ಕ್ರಾವಿಂಗ್ಸ್ ಆಗ್ತಿತ್ತು. ಆವಾಗ ನಮ್ಮಮ್ಮ 2 ಡೇಸ್ಗೆ ಒಂದು ಸರಿ ಆದರೂ ನನಗಿದನ್ನು ಮಾಡಿಕೊಡ್ತಿದ್ರು. ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈ ಚುರ್ಮುರಿ ಮಾಡಿದ ಮೇಲೆ ನಂಗೆ ಚಾನು ನೆನಪಾಯಿತು. ಸೊ ಅದಕ್ಕೆ ನಾನು ಚಾನು ಮಾಡ್ಕೊಳ್ಳಿಗತ್ತಿದ್ದೆ. ಸ್ವಲ್ಪ ನೀರು ಕಾಯ್ಲಿಕ್ಕಿಟ್ಟು ಅದರೊಳಗೆ ಖಾರ್ಗೆಣ್ಸು ಹಾಕ್ಕೊಂಡೆ. ನಾನಿಲ್ಲಿ ಈ ಟೀ ಮಾಡಬೇಕಾದ್ರೆ ಔಷಧೀಯ ಗುಣವನ್ನು ಹೊಂದಿರುವಂಥ ಅಜ್ವೈನನ್ನು ಯೂಸ್ ಮಾಡ್ಲಿಕತ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಕೆಮ್ಮು ಮತ್ತು ನೆಗಡಿ ಕಡಿಮೆ ಆಗ್ತದೆ. 2 ನೀರೊಳಗೆ ಸರಿಯಾಗಿ ಕುದ್ದ ಮೇಲೆ ಸ್ವಲ್ಪ ಚಹಾ ಪುಡಿ, ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೋರಿ. ನೀವಿಲ್ಲಿ ಸಕ್ಕರೆ ಬದಲು ಬೆಲ್ಲನೂ ಯೂಸ್ ಮಾಡ್ಕೋಬೋದು. ಈಗ ಇದರೊಳಗೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಅದನ್ನು ಕಪ್ಪಿಗೆ ಸೋಸ್ಕೊಂಡ್ಬಿಟ್ರೆ ನಮ್ಮದು ಕಷಾಯ ಪ್ಲಸ್ ಚಹಾ 2 ರೆಡಿ ಆಯಿತು. ಈ ಒಂದು ಬಿಸಿ ಬಿಸಿ ಚಹಾ ಮತ್ತು ಚುರ್ಮುರಿ ನೀವು ಮಾಡ್ಕೊಂಡು ತಿನ್ನಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ.